ವಿಷಕರಿ ಅದು 2018 ಮಾರ್ಚ್ 22ನೇ ತಾರೀಕು. ಸ್ಥಳ ಕೇರಳದ ಪತನಂತಿಟ್ಟ. ಅಲ್ಲಿಯ ಕೆಂಜರಾಂಪಲ್ಲಿಯ ಡಾಮಿನಿಕ್ಸ್ ಕಾಲೇಜಲ್ಲಿ 21 ವರ್ಷ ವಯಸ್ಸಿನ ಜಿಸ್ನಾ ಮಾರಿಯಾ ಜೇಮ್ಸ್ ಎಂಬ ಯುವತಿ ತನ್ನ ಬಿಕಾಂ ಸೆಕೆಂಡ್ ಇಯರ್ ಅನ್ನ ಓದ್ತಿದ್ಲು. ಈಕೆ ಸ್ವಭಾವದ ತುಂಬಾ ಪ್ರತಿಭಾವಂತೆ ಹಾಗೂ ಓದ್ನಲ್ಲಿ ತೀವ್ರ ಆಸಕ್ತಿ ಉಳ್ಳಂತ ವಿದ್ಯಾರ್ಥಿನಿ ಕೂಡ ಆಗಿದ್ಲು. ಇನ್ನೇನು ತರಗತಿಗಳ ಸೆಮಿಸ್ಟರ್ ಪರೀಕ್ಷೆಗಳು ಶುರುವಾಗೋದ್ರಲ್ಲಿ ಇದ್ವು. ಹೀಗಾಗಿ ವಿದ್ಯಾರ್ಥಿಗಳಿಗೆಲ್ಲ ಸ್ಟಡಿ ಹಾಲಿಡೇಗಳನ್ನ ಕೊಡಲಾಗ್ತಿತ್ತು. ಆಗ ಈ ಜಸ್ನಾ ಹಾಸ್ಟೆಲ್ನಿಂದ ಮನೆಗೇನೆ ಹೋಗಿ ಅಲ್ಲಿಯೇ ಸ್ಟಡಿ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾಳೆ. ಅವರ ಹಾಸ್ಟೆಲ್ನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಇದ್ದಂತ ಅವರ ಮನೆಗೆ ಆಕೆ ಬಂದಿದ್ಲು. ಅದರಂತೆ ಮಾರ್ಚ್ 22ನೇ ತಾರೀಕು ಎಂದಿನಂತೆ ತನ್ನ ಸ್ಟಡೀಸ್ ಅನ್ನ ಶುರು ಮಾಡದಂತ ಈ ಜಸ್ನಾಗೆ ಯಾಕೋ ಅವತ್ತು ಮನೆಯಲ್ಲಿ ಬೋರ್ ಆಗೋದಿಕ್ಕೆ ಶುರುವಾಯಿತು. ಆ ಒಂದು ಬೇಸರವನ್ನ ಕಳೆಯುವಂತ ಸಲುವಾಗಿ ಪಕ್ಕದಲ್ಲೇ ಇದ್ದಂತ ತಮ್ಮ ಆಂಟಿ ಮನೆಗಾದ್ರೂ ಹೋಗೋಣ ಅಂತ ಆಕೆ ಅಂದ್ಕೊಳ್ತಾಳೆ. ಹೀಗಾಗಿ ಅವತ್ತು ಬೆಳಗ್ಗೆ 9:00 ರೆಡಿಯಾಗಿ ಮನೆ ಗೇಟ್ ದಾಟಿ ಹೊರಗಡೆ ಬಂದಿದ್ಲು. ಬಂದಾಗ ಅಲ್ಲಿದ್ದಂತ ಒಂದು ಆಟೋ ಕಡೆ ಕೈ ತೋರಿಸಿ ನಿಲ್ಲಿಸುವಂತೆ ಕೇಳ್ತಾಳೆ. ಆಟೋ ಅಲ್ಲಿಗೆ ಬಂದ ತಕ್ಷಣ ಅದರ ಚಾಲಕರನ್ನ ನೋಡಿದಂತ ಜಸ್ನಾಗೆ ಅವನು ತನಗೆ ಚೆನ್ನಾಗಿ ಪರಿಚಯ ಇದ್ದಂತ ವ್ಯಕ್ತಿ ಅಂತ ತಕ್ಷಣ ಗೊತ್ತಾಗುತ್ತೆ. ಅವನನ್ನ ನೋಡಿದವಳೆ ಆಕೆ, ಅಣ್ಣ ನಾನು ಇಲ್ಲೇ ಪಕ್ಕದಲ್ಲಿರುವಂತ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ, ಹೀಗಾಗಿ ನೀವು ಮುಂದೆ ಇರುವಂತ ಬಸ್ ಸ್ಟ್ಯಾಂಡ್ಗೆ ನನ್ನನ್ನು ಡ್ರಾಪ್ ಮಾಡಿ ಅಂತ ಕೇಳಿಕೊಳ್ತಾಳೆ. ಆಗ ಆಟೋ ಚಾಲಕ ಸರಿ ಕೂತ್ಕೊಳ್ಳಿ ಅಂತ ಹೇಳಿ ಗಾಡಿಯನ್ನ ಸ್ಟಾರ್ಟ್ ಮಾಡಿದ. ದಾರಿ ಉದ್ದಕ್ಕೂ ಇಬ್ರು ಅದು ಇದು ಮಾತನಾಡ್ತಾ ಹೋಗ್ತಿದ್ರು. ಹೀಗಿರುವಾಗ ಮುಂದೆ ಬಸ್ ಸ್ಟ್ಯಾಂಡ್ ಎದುರಾದಾಗ ಆಟೋ ಡ್ರೈವರ್ ತನ್ನ ಗಾಡಿಯನ್ನ ಅಲ್ಲಿ ನಿಲ್ಲಿಸಿದ್ದ. ಅಲ್ಲಿ ಅವಳನ್ನ ಇಳಿಸಿದಂತ ಆಟೋ ಡ್ರೈವರ್ ಬಸ್ ಸ್ಟ್ಯಾಂಡ್ ಬಂದಿದೆ, ಇಳಿದು ಹುಷಾರಾಗಿ ಹೋಗಮ್ಮ ಅಂತ ಆಕೆಗೆ ಹೇಳಿ ಅವನು ಹೊರಟು ಹೋಗ್ತಾನೆ. ಇಷ್ಟೇ, ಅಲ್ಲಿವರೆಗೂ ಜಸ್ನಾ ಎನ್ನುವಂತ ಹೆಸರು ಹೆಚ್ಚು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಇಲ್ಲಿಂದ ಆಚೆಗೆ ಅವಳ ಹೆಸರನ್ನ ಕೇಳಿದ್ರೆ ಸಾಕು ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. 2018ರಲ್ಲಿ ಕೇರಳದ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಎಲ್ಲಾ ಕಡೆ ಜನ ಈಕೆ ಬಗ್ಗೆ ಮಾತನಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ವೀಕ್ಷಕರೇ, ಎಲ್ಲರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಕಾರಣ ಏನು? ಅವತ್ತು ಆಟೋವನ್ನ ಇಳಿದು ಬಸ್ ಸ್ಟ್ಯಾಂಡ್ ಕಡೆ ಹೊರಟಂತ ಜಸ್ನಾಗೆ ನಿಜಕ್ಕೂ ಏನಾಯ್ತು? ಆಕೆ ಏನಾದ್ಲು? 2018ರಲ್ಲಿ ಇಡೀ ಕೇರಳ ರಾಜ್ಯವೇ ತಲ್ಲಣವಾಗುವಂತೆ ಮಾಡದಂತ ಈ ಒಂದು ಜಸ್ನಾಳ ಗೊಂದಲಭರಿತ ಪ್ರಕರಣ ನಿಜಕ್ಕೂ ಕುತೂಹಲಕಾರಿಯಾದಂತ ಪ್ರಕರಣ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ವೀಕ್ಷಕರೇ, ಜೋಸೆಫ್ ಜೇಮ್ಸ್ ಹಾಗೂ ನಾನ್ಸಿ ದಂಪತಿಯ ಮಗಳಾಗಿ 1992ರಲ್ಲಿ ಜನಿಸ್ತವಳೆ ಈ ಜಸ್ನಾ. ಇವ್ರ ಕುಟುಂಬದಲ್ಲಿ ಒಟ್ಟು 5 ಜನ ಸದಸ್ಯರಿದ್ರು. ಅಲ್ಲಿ ಸುಖ ಸಂತೋಷಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಇವರೆಲ್ಲರೂ ಕೂಡ ಖುಷಿಯಿಂದನೇ ಜೀವನ ಮಾಡ್ತಿದ್ರು. ಹೀಗಿದ್ದಾಗ ಇವರ ನೆಮ್ಮದಿದಾಯಕ ಬದುಕಲ್ಲಿ ಒಂದು ದುರ್ಘಟನೆ ಸಂಭವಿಸುತ್ತೆ. ಅದು 2017ರ ಸಮಯ. ಆ ವರ್ಷದ ಜುಲೈನಲ್ಲಿ ಈ ಜಸ್ನಾಳ ತಾಯಿ ನ್ಯಾನ್ಸಿ ಕಾಯಿಲೆಯಿಂದ ಸಾವನ್ನಪ್ತಾರೆ. ಈ ನ್ಯಾನ್ಸಿ ಅವರ ಅಗಲಿಕೆ ಇವರ ಕುಟುಂಬಕ್ಕೆ ಒದಗಿದಂತಹ ಒಂದು ಅನಿರೀಕ್ಷಿತ ಸಿಡಿಲಾಘಾತ. ಆ ಒಂದು ವೇದನೆಯಿಂದ ಇವರ ಕುಟುಂಬ ದಿನೇ ದಿನೇ ನಿಧಾನವಾಗಿ ಚೇತರಿಸಿಕೊಳ್ಳೋದಕ್ಕೆ ಶುರು ಮಾಡುತ್ತೆ. ನಂತರ ಈ ಜಸ್ನಾ ತನ್ನ ವ್ಯಾಸಂಗದಲ್ಲಿ ಇದ್ದಂತ ಆಸಕ್ತಿ ಅಭಿರುಚಿಯನ್ನ ಮುಂದುವರಿಸ್ತಾಳೆ. ಹೀಗಾಗಿ ತನ್ನ ಮೊದಲನೇ ವರ್ಷದಲ್ಲಿ ಅವಳು 96% ಅಂಕಗಳನ್ನ ಪಡೀತಾಳೆ. ಆದರೆ ಬರ್ತಾ ಬರ್ತಾ ಅವಳ ತಾಯಿಯ ಸಾವಿನ ದುಃಖ ಅವಳನ್ನ ಬಾಧಿಸೋಕೆ ಶುರು ಮಾಡುತ್ತೆ. ಹೀಗಾಗಿ ಕಾಲಕ್ರಮೇಣ ಅವಳು ತನ್ನ ಸ್ಟಡೀಸ್ ಕಡೆ ಹೆಚ್ಚು ಗಮನವನ್ನ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಈ ಒಂದು ಸಮಯದಲ್ಲಿ ಅವಳಿಗೆ ಮಾನಸಿಕವಾಗಿ ಆತ್ಮವಿಶ್ವಾಸವನ್ನ ತುಂಬಿದವರು ಅವರ ಆಂಟಿ. ಅವರ ಹೆಸರು ಸಿಸಿಲಿ. ಇವರು ವಯಸ್ಸಲ್ಲಿ ದೊಡ್ಡವರಾದ್ರೂ ಕೂಡ ಜಸ್ನಾಗೆ ಒಬ್ಬ ಸ್ನೇಹಿತೆಯಂತೆ ಅವಳಿಗೆ ಎಲ್ಲಾ ವಿಷಯದಲ್ಲೂ ಕೂಡ ಬೆಂಬಲ ಸಹಕಾರವನ್ನ ಕೊಡ್ತಿದ್ರು. ತಾಯಿ ಇಲ್ಲದಂತ ಆ ಒಂದು ಜಾಗವನ್ನ ತಕ್ಕ ಮಟ್ಟಿಗೆ ಇವರು ಈಕೆ ಬಾಳಲ್ಲಿ ತುಂಬಿದ್ರು ಅಂತಾನೆ ಹೇಳ್ಬಹುದು. ಪಕ್ಕದಲ್ಲಿ ಇದ್ದಂತ ಮುಂಡಕಾಯಂ ಎಂಬ ಊರಲ್ಲಿ ಇವ್ರ ಮನೆ ಇತ್ತು. ತನ್ನ ತಾಯಿ ವಿಧಿವಶರಾದ ನಂತರ ತನ್ನ ಆಂಟಿಯ ಮನೆಗೆ ಆಗಾಗ ಈ ಜಸ್ನಾ ಹೋಗ್ ಬರ್ತಾ ಮಾಡ್ತಿದ್ಲು. ಆ ರೀತಿ ಹೋದವಳು ಕೆಲವು ದಿನಗಟ್ಟಲೆ ಅಲ್ಲೇ ಇರ್ತಾ ಇದ್ಲು. ಅದೇ ರೀತಿ ಈಗ ಈ ವಿಡಿಯೋದ ಶುರುನಲ್ಲಿ ಹೇಳಿದಂತೆ ಅವತ್ತು ಮಾರ್ಚ್ 22ನೇ ತಾರೀಕು ಕೂಡ ಇದೇ ತರ ತನ್ನ ಆಂಟಿ ಮನೆಗೆ ಈ ಜಸ್ನಾ ಹೊರಟಿದ್ದು. ಆಕೆ ಇಲ್ಲಿಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ ನಂತರ ಜಸ್ನಾ ಎಂಬ ಹೆಸರು ಕೇರಳ ರಾಜ್ಯದಾದ್ಯಂತ ಒಂದು ಸಂಚಲನಾತ್ಮಕ ರೂಪವನ್ನ ಪಡೆಯುತ್ತೆ. ವೀಕ್ಷಕರೇ, ಅವತ್ತು ಇರುಮೇಲಿಯ ಬಸ್ ಸ್ಟಾಪ್ ನಲ್ಲಿ ಇಳಿದಂತ ಜಸ್ನಾ ಅಲ್ಲಿಂದ ಬಸ್ಗಳಿದ್ದ ಕಡೆಗೆ ನಡೆದುಕೊಂಡು ಹೋಗ್ತಿರುವಂತ ದೃಶ್ಯ ಆ ಬಸ್ ನಿಲ್ದಾಣದ ಬಳಿ ಇದ್ದಂತ ಕೆಲವು ಸಿಸಿಟಿವಿಗಳಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿತ್ತು. ಆ ದೃಶ್ಯಗಳಲ್ಲಿ ಅವಳು ಸರ್ವೇ ಸಾಧಾರಣವಾಗಿ ಅತ್ಯಂತ ಸಹಜವಾಗಿ ನಡೆದು ಹೋಗ್ತಿರೋದು ಕಾಣಿಸುತ್ತೆ. ಆದ್ರೆ ಇದ್ರ ನಂತರ ಆಕೆ ಎಲ್ಲಿ ಹೋದ್ಲು, ಆಕೆಗೆ ಏನಾಯ್ತು ಅನ್ನೋದೇ ಇದುವರೆಗೂ ಉಳಿದು ಹೋಗಿರುವಂತಹ ಒಂದು ಮಿಸ್ಟರಿ. ಹಾಗಾದ್ರೆ ಇದೊಂದು ಮಿಸ್ಸಿಂಗ್ ಕೇಸ್ ಇರಬಹುದಂತ ನೀವು ಅಂದ್ಕೊಳ್ಬಹುದು. ನಿಜ, ಇದೊಂದು ಮಿಸ್ಸಿಂಗ್ ಕೇಸೇ ಆದ್ರೂ ಇದು ಉಳಿದಂತ ಮಿಸ್ಸಿಂಗ್ ಕೇಸ್ಗಳ ಹಾಗೆ ಸಹಜ ರೀತಿಯಲ್ಲಿರಲಿಲ್ಲ. ಇಲ್ಲಿ ಸಾಕಷ್ಟು ಗೊಂದಲಗಳು, ಸಾವಿರಾರು ಅನುಮಾನಗಳು ಹಾಗೇನೆ ಉಳಿದು ಹೋಗಿವೆ. ಸಾಮಾನ್ಯವಾಗಿ ನೀವು ಕೇಳಿರುವಂತ ಇತರೆ ಮಿಸ್ಸಿಂಗ್ ಪ್ರಕರಣಗಳಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನ ಶುರು ಮಾಡಿ ನಾಪತ್ತೆಯಾದಂತ ವ್ಯಕ್ತಿ ಜೀವಂತವಾಗಿದ್ದಾರೋ ಅಥವಾ ಸತ್ತು ಹೋಗಿದ್ದಾರೋ ಅನ್ನೋದನ್ನ ಪತ್ತೆ ಹಚ್ಚಿ ಆ ಒಂದು ಕೇಸ್ಗಳಿಗೆ ಒಂದು ಮುಕ್ತಿಯನ್ನ ಕೊಡ್ತಾರೆ. ಆದ್ರೆ ಕೇರಳದ ಈ ಜಸ್ನಾಳ ಪ್ರಕರಣದಲ್ಲಿ ಪೊಲೀಸರು ಇದುವರೆಗೂ ಯಾವುದೇ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಆಕೆ ಏನಾದ್ಲು, ಎಲ್ಲಿ ಹೋದ್ಲು ಎಂಬ ಬಗ್ಗೆ ಅವ್ರಿಗೆ ಯಾವುದೇ ಮಾಹಿತಿ ಅಥವಾ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರೇ ಇದ್ರ ಬಗ್ಗೆ ತುಂಬಾ
ಕನ್ಫ್ಯೂಸ್ ಆಗಿ ಇದು ನಮ್ ಕೈಲಿ ಆಗದಿರುವಂತ ಕೇಸ್ ಅಂತ ಕೈ ಚೆಲ್ಲಿ ಕೂರುವ ಹಾಗೆ ಈ ಒಂದು ಕೇಸ್ ಅವರನ್ನ ಮಾಡ್ಬಿಟ್ಟಿದೆ. ಏಕೆಂದ್ರೆ ಈ ಒಂದು ಕೇಸ್ ಆ ಲೆವೆಲ್ಗೆ ನಿಗೂಢವಾಗಿದೆ. ಹಾಗಾದ್ರೆ ಈ ಒಂದು ಕೇಸ್ ಬಗ್ಗೆ ಪೊಲೀಸರು ಏನು ಹೇಳಿದ್ರು, ಇಡೀ ಕೇಸನ್ನ ಸ್ಟಡಿ ಮಾಡಿದಂತ ಅವರು ಇದ್ರ ಬಗ್ಗೆ ಹೇಳಿದಂತ ವಿಷಯಗಳು ಈ ರೀತಿ ಇದ್ವು. ಅವತ್ತು ಮಾರ್ಚ್ 22ನೇ ತಾರೀಕು ಮನೆಯಿಂದ ಈಕೆ ಅಪ್ಪ ಜೇಮ್ಸ್ ಹಾಗೂ ಅಣ್ಣ ಜಾನ್ ಇಬ್ಬರು ಕೂಡ ಮನೆಯಿಂದ ಹೊರಗಡೆ ಹೋಗ್ತಾರೆ. ನಂತರ ಈ ಜೆಸ್ನ ತಾನು ಕೂಡ ಮನೆಯಿಂದ ಹೊರಟಿದ್ದಾಳೆ. ಇಲ್ಲಿ ತನಿಖೆ ವೇಳೆ ಗೊತ್ತಾಗಿದ್ದು ಏನಂದ್ರೆ ಅವತ್ತು ಈ ರೀತಿ ಮನೆಯಿಂದ ಹೊರಟವಳು ತಾನು ಆಂಟಿಯ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಮನೆಯಲ್ಲಿದ್ದಂತ ಯಾರಿಗೂ ಆಕೆ ತಿಳಿಸಿಲ್ಲ ಅನ್ನೋದು. ಅವತ್ತು ಸಂಜೆ ತಮ್ಮ ಕೆಲಸವನ್ನ ಮುಗಿಸಿದಂತ ಈಕೆ ಅಪ್ಪ ಹಾಗೂ ಅಣ್ಣ ಮನೆಗೆ ವಾಪಸ್ ಬರ್ತಾರೆ. ಮನೆಗೆ ಬಂದು ನೋಡಿದಾಗ ಜೆಸ್ನ ಮನೆಯಲ್ಲಿ ಇಲ್ಲದೆ ಇರೋದನ್ನ ಗಮನಿಸಿದಂತ ಅವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಇವಳು ಎಲ್ಲಿಗೆ ಹೋದ್ಲು ಅಂತ ಅವಳ ಮೊಬೈಲ್ಗೆ ಫೋನ್ ಮಾಡಿದಾಗಲೂ ಅವಳಿಂದ ಯಾವುದೇ ಉತ್ತರ ಬಂದಿಲ್ಲ. ತಮ್ಮ ಮಗಳು ಆ ರೀತಿ ಹೇಳ್ದೆ ಕೇಳದೆ ಎಲ್ಲೂ ಕೂಡ ಹೋಗೋಳಲ್ಲ ಅಂತ ಜೇಮ್ಸ್ಗೆ ಗೊತ್ತಿತ್ತು. ಹೀಗಾಗಿ ಆಕೆ ಏನೋ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೋದು ಅನ್ನುವಂತ ಭಯದಲ್ಲಿ ಅವರು ತಡ ಮಾಡದೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಈ ಬಗ್ಗೆ ಒಂದು ದೂರನ್ನ ಕೊಡ್ತಾರೆ. ಆದ್ರೆ ಪೊಲೀಸರು ಇದು ಕೂಡ ಬೇರೆ ಮಿಸ್ಸಿಂಗ್ ಪ್ರಕರಣ ತರ ಅಂತ ಹೇಳಿ ನಿಮ್ಮ ಮಗಳು ಎಲ್ಲಿಗೂ ಹೋಗಿರಲ್ಲ, ಹೋಗಿದ್ರೆ ಅವಳ ಬಾಯ್ ಫ್ರೆಂಡ್ ಜೊತೆ ಓಡ ಹೋಗಿರ್ತಾಳೆ, ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ಅವಳು ವಾಪಸ್ ಬರ್ತಾಳ್ಬೇಡಿ ಅಂತ ಬೇಜವಾಬ್ದಾರಿಯಿಂದ ಹೇಳಿ ಕಳುಹಿಸ್ತಾರೆ. ಪೊಲೀಸರು ಹೇಳಿದಂತೆ ಮುಂದಿನ ಕೆಲವು ದಿನಗಳ ಕಾಲ ಅವರು ಕಾಯ್ತಾರೆ. ಆದ್ರೆ ಜೆಸ್ನಾಳ ಸುಳಿವು ಮಾತ್ರ ಎಲ್ಲೂ ಕೂಡ ಸಿಗ್ಲಿಲ್ಲ. ಅವರು ಆಕೆಯ ಸ್ನೇಹಿತರು, ಸಹಪಾಠಿಗಳು ಹಾಗೂ ಕಾಲೇಜಿನ ಕೆಲವು ವ್ಯಕ್ತಿಗಳನ್ನು ಕೂಡ ಈ ಬಗ್ಗೆ ವಿಚಾರಿಸ್ತಾರೆ. ಆಗ್ಲೂ ಕೂಡ ಅವಳ ಬಗ್ಗೆ ಯಾರಿಂದನೂ ಯಾವುದೇ ಮಾಹಿತಿ ಸಿಗಲ್ಲ. ಕೊನೆಗೆ ಮುಂದಿನ 18 ದಿನಗಳ ಕಾಲ ಪೊಲೀಸ್ ಸ್ಟೇಷನ್ಗೆ ನಿರಂತರವಾಗಿ ಅಲ್ದಾಡದಂತ ಪೋಷಕರು ಈ ಬಗ್ಗೆ ದಯಮಾಡಿ ದೂರನ್ನ ತಗೊಳ್ಳಿಂದ ಒತ್ತಾಯ ಮಾಡಿದ್ರಿಂದ ವಿಧಿಯಿಲ್ಲದೆ ಪೊಲೀಸರು 18 ದಿನಗಳ ನಂತರ ಈ ಒಂದು ದೂರನ್ನ ದಾಖಲಿಸಿಕೊಳ್ತಾರೆ. ದೂರು ದಾಖಲಾದ ಮಾರನೇ ದಿನ ಪೊಲೀಸರು ಅವಳಿದ್ದಂತ ಮನೆಗೆ ಬರ್ತಾರೆ. ಆ ಇಡೀ ಮನೆಯ ಮಹಾಜರು ಹಾಗೂ ಶೋಧ ಕಾರ್ಯವನ್ನು ನಡೆಸಿ ಅಲ್ಲೇನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕಾಡ್ತಾರೆ. ಈ ಒಂದು ಪ್ರಯತ್ನದಲ್ಲಿ ಅವರಿಗೆ ಅಲ್ಲೊಂದು ವಸ್ತು ಕಾಣಿಸುತ್ತೆ. ಅದು ನೋಡಿದಂತ ಪೊಲೀಸರಿಗೆ ಈಕೆ ಖಂಡಿತವಾಗಿ ತನ್ನ ಜೀವವನ್ನ ತಾನೇ ಕೊನೆಗೊಳಿಸಿಕೊಂಡಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇವ್ರಿಗೆ ಹೀಗೆ ಅನ್ಸೋದಕ್ಕೆ ಮುಖ್ಯ ಕಾರಣ ಅಲ್ಲಿ ಸಿಕ್ಕಿದಂತ ಆ ಒಂದು ವಸ್ತು. ಆ ವಸ್ತು ಬೇರೆ ಯಾವುದೂ ಅಲ್ಲ, ಅದು ಅವಳದೇ ಆದಂತ ಮೊಬೈಲ್ ಫೋನ್. ಅವತ್ತು ಆಂಟಿಯ ಮನೆಗೆ ಹೊರಟಿದಂತ ಈ ಜೆಸ್ನ ಆ ಮೊಬೈಲ್ ಅನ್ನ ಮರ್ತು ಬಿಟ್ಟು ಹೋದಾಗೆ ಕಾಣಿಸ್ಲಿಲ್ಲ. ಬಹುಶಃ ಬೇಕು ಅಂತಾನೆ ಅದನ್ನ ಅಲ್ಲೇ ಬಿಟ್ಟು ಹೋದ ರೀತಿ ಇತ್ತು. ಏಕೆಂದ್ರೆ ಅದು ಸೇಫ್ ಆಗಿ ಅಲ್ಲಿದ್ದಂತ ಡ್ರಾಯರ್ನ ಒಳಗೇನೆ ಇತ್ತು. ಇದನ್ನ ಗಮನಿಸಿದಂತ ಪೊಲೀಸರು ಹೀಗೆ ಇದನ್ನ ಉದ್ದೇಶಪೂರ್ವಕವಾಗಿನೇ ಇಲ್ಲಿ ಬಿಟ್ಟು ಹೋಗಿರ್ಬೋದು ಅಂತ ಗೆಸ್ ಮಾಡ್ತಾರೆ. ಈಗ ಅವರ ಮುಂದೆ ಇದ್ದಂತ ಏಕೈಕ ಸಾಕ್ಷಿ ಅಂದ್ರೆ ಈ ಮೊಬೈಲ್. ಹೀಗಾಗಿ ಪೊಲೀಸರು ಅದನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ. ಈ ರೀತಿ ಚೆಕ್ ಮಾಡುವಾಗ ಅದರಲ್ಲಿ ಆಕೆಯ ನಾಪತ್ತೆಗೆ ಪುಷ್ಟಿ ಕೊಡುವಂತ ಒಂದಷ್ಟು ವಿಷಯಗಳು ಅವ್ರ ಗಮನಕ್ಕೆ ಬಂದಿದ್ವು. ಆ ಮೊಬೈಲ್ನಲ್ಲಿ ಅವಳು ತನ್ನ ಬಾಯ್ ಫ್ರೆಂಡ್ಗೆ ಸುಮಾರು 18 ಸಲ ಫೋನ್ ಮಾಡದಂತ ಕಾಲ್ ಡೀಟೇಲ್ಸ್ ಇತ್ತು. ಮೆಸೇಜ್ ಚೆಕ್ ಮಾಡಿದಾಗ ಅದೇ ನಂಬರ್ಗೆ ತುಂಬಾ ಸಲ ಮೆಸೇಜ್ ಕೂಡ ಕಳುಹಿಸಿದ್ಲು. ಆ ಮೆಸೇಜ್ಗಳಲ್ಲಿ ಆಕೆ ತನಗಿನ್ನು ಬದುಕೋದಕ್ಕೆ ಇಷ್ಟ ಇಲ್ಲ, ನನಗೆ ಜೀವನನೇ ಬೇಡ ಅಂತ ಅನಿಸ್ತಾ ಇದೆ, ನಾನು ಸತ್ತು ಹೋಗ್ತೀನಿ ಅಂತ ಟೈಪ್ ಮಾಡಿದ್ದು ಪೊಲೀಸರಿಗೆ ಗೊತ್ತಾಗುತ್ತೆ. ಇದನ್ನ ನೋಡಿದಂತ ಪೊಲೀಸ್ಗೆ ಇದು ಖಂಡಿತ ಲವ್ ಫೇಲ್ಯೂರ್ ಕೇಸ್ ಅಂತ ಅನ್ಸುತ್ತೆ. ಅವರು ತಕ್ಷಣ ಆಕೆಯ ಪೋಷಕರ ಕಡೆ ನೋಡಿ, ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದಿಲ್ವಾ? ನಿಮ್ಮ ಹುಡುಗಿ ಕಾಲೇಜಲ್ಲಿ ಏನ್ ಮಾಡ್ತಿದ್ದಾಳೆ, ಯಾರ ಜೊತೆ ಸುತ್ತಾಡ್ತಿದ್ದಾಳೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಆಗಲ್ವಾ? ಈಗ ಅವಳು ಲವ್ ಫೇಲ್ಯೂರ್ನಿಂದ ತನ್ನ ಪ್ರಾಣವನ್ನೇ ಆಕೆ ಕಳೆದುಕೊಳ್ಳುವಂತ ಹಂತಕ್ಕೆ ಹೋಗಿದ್ದಾಳೆ, ಇದೆಲ್ಲ ನಿಮ್ ಗಮನಕ್ಕೆ ಬರಲಿಲ್ವಾ ಅಂತ ಬೈತಾರೆ. ಈ ರೀತಿ ಪೋಷಕರ ಬೇಜವಾಬ್ದಾರಿತನಕ್ಕೆ ಕೋಪದಿಂದ ಬೈದಂತ ಪೊಲೀಸ್ ಸುಮ್ಮನೆ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ತಗೊಳ್ಳಿ ಅಂತ ನಮ್ ತಲೆ ತಿಂತೀರಾ ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈಗ ಮುಂದೆ ಪೊಲೀಸರು ಅವಳ ಗೆಳೆಯನನ್ನ ಸಂಪರ್ಕ ಮಾಡಿ ಅವನನ್ನ ಕರೆದು ಈ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳುವಂತ ತನಿಖೆಯನ್ನ ಶುರು ಮಾಡ್ತಾರೆ. ಇದರ ಜೊತೆಗೆ ಕೇರಳದ ಸುತ್ತಮುತ್ತ ತುಂಬಾ ಜನ ಯಾವ ಜಾಗಕ್ಕೆ ಹೋಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೋ ಅಂತ ಸ್ಥಳಗಳನ್ನು ಕೂಡ ಬಿಡದಂತೆ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಇದ್ದಾಗ ಈ ಇರುಮೇಲಿಯ ಸುತ್ತ 20 ಕಿಲೋಮೀಟರ್ ಸುತ್ತಳತೆ ಜಾಗದಲ್ಲಿ ಸಿಕ್ಕಂತ ನದಿ, ಕೆರೆ, ಹಳ್ಳ, ಕಾಡು ಹೀಗೆ ಎಲ್ಲಾ ಸ್ಥಳಗಳನ್ನು ಕೂಡ ಒಂದು ಬಿಡದಂತೆ ಸರ್ಚ್ ಮಾಡ್ತಾರೆ. ಆದ್ರೆ ಬಸ್ ನಿಲ್ದಾಣದ ಬಳಿ ಇದ್ದಂತ ಆ ಸಿಸಿಟಿವಿಯಲ್ಲಿ ಸಿಕ್ಕಂತ ಆ ದೃಶ್ಯಾವಳಿ ಒಂದನ್ನ ಬಿಟ್ರೆ ಅವ್ರಿಗೆ ಬೇರೆ ಯಾವುದೇ ಮಾಹಿತಿ ಸಿಗಲ್ಲ. ಈ ಸಿಸಿಟಿವಿ ದೃಶ್ಯ ನೋಡಿದ್ರೆ ಆಕೆ ನಿಜವಾಗ್ಲೂ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೆ ಹೋಗ್ತಿದ್ದಾಳ ಅಥವಾ ಬೇರೆ ಕಾರಣಕ್ಕೆ ಹೋಗ್ತಿದ್ದಾಳ ಅನ್ನೋ ಡೌಟ್ ನಿಮ್ಗೂ ಬರೋದು ಸಹಜ. ಏಕೆಂದ್ರೆ ಈ ಮೊದಲೇ ಹೇಳದಂತೆ ಆ ದೃಶ್ಯದಲ್ಲಿ ಅವಳು ತುಂಬಾ ಸಹಜವಾಗಿನೇ ನೀಟಾಗಿ ಡ್ರೆಸ್ ಅನ್ನ ಮಾಡ್ಕೊಂಡು ದೊಡ್ಡ ಲಗೇಜ್ ಸಹಿತ ನಡೆದು ಹೋಗ್ತಾ ಇರೋದು ಕಾಣಿಸುತ್ತೆ. ಸಾಯುವ ಯೋಚನೆ ಇದ್ದವರು ಯಾರು ಕೂಡ ಈ ರೀತಿ ಕೈ ತುಂಬಾ ಲಗೇಜ್ನ ತಗೊಂಡು ಪಾರ್ಟಿಗೆ ಹೊರಟೋರ್ ಹಾಗೆ ಹೋಗೋದಿಲ್ಲ. ಇದು ಪೊಲೀಸರ ಗಮನಕ್ಕೂ ಬಂದಿತ್ತು. ಈಗ ಈ ಕೇಸ್ ಎಲ್ಲಿಂದ ಶುರುವಾಗಿತ್ತೋ ಮತ್ತೆ ಅಲ್ಲಿಗೇನೆ ಬಂದು ನಿಂತಿತ್ತು. ಈ ಕೇಸಿನ ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡಂತ ಕೋರ್ಟ್ ಇದನ್ನ ತಕ್ಷಣ ಸಿಬಿಐಗೆ ವಹಿಸ್ಕೊಡ್ತಾರೆ. ಆಗ ಅಲ್ಲಿಯ ಸಿಬಿಐ ಇದರ ಬಗ್ಗೆ ಚುರುಕಾದಂತ ತನಿಖೆಯನ್ನ ಶುರು ಮಾಡುತ್ತೆ. ಈಗ ಇಲ್ಲಿ ಸಿಬಿಐ ಅಧಿಕಾರಿಗಳು ಜಸ್ನ ಜೊತೆ ಸಂಪರ್ಕದಲ್ಲಿ ಇದ್ದಂತ ಹಾಗೂ ಎಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ಕರೆದು ವಿಚಾರಣೆ ಮಾಡ್ತಾರೆ. ಇಲ್ಲಿ ಈ ಸಿಬಿಐ ಅಧಿಕಾರಿಗಳು ಆಕೆಯ ತಂದೆ ಜೇಮ್ಸ್ ಮತ್ತು ಆಕೆಯ ಬಾಯ್ ಫ್ರೆಂಡ್ ಇಬ್ಬರನ್ನು ಕೂಡ ತುಂಬಾ ಗಂಭೀರ ರೀತಿಯಲ್ಲಿ ವಿಚಾರಣೆ ಮಾಡ್ತಾರೆ. ಈ ಒಂದು ವಿಚಾರಣೆ ಎಷ್ಟು ತೀವ್ರಗತಿಯಲ್ಲಿ ಸಾಗಿತ್ತು ಅಂದ್ರೆ ಈ ಇಬ್ಬರಿಗೂ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆ ಹಾಗೂ ಪಾಲಿಗ್ರಾಫ್ ಟೆಸ್ಟ್ ಈ ಎರಡೂ ಸೇರಿ ಇತರ ಪರೀಕ್ಷೆಗಳನ್ನು ಕೂಡ ನಡೆಸಲಾಯಿತು. ಇಲ್ಲಿ ಈ ಅಧಿಕಾರಿಗಳು ಅವಳ ಬಾಯ್ ಫ್ರೆಂಡ್ಗೆ ಇದೆಲ್ಲ ಮಾಡಿದ್ದೇನೋ ಸರಿ, ಆದ್ರೆ ಆಕೆ ತಂದೆಗೆ ಈ ಒಂದು ಪರೀಕ್ಷೆಗಳೆಲ್ಲ ಯಾಕೆ ಬೇಕಾಗಿತ್ತು ಅಂತ ನೀವು ಯೋಚಿಸಬಹುದು. ಇದಕ್ಕೆ ಒಂದು ಮುಖ್ಯವಾದ ಕಾರಣ ಇತ್ತು.
ಕಳೆದ ವರ್ಷ ಆಕೆ ತಾಯಿ ಸತ್ತಾಗಿಂದ ಕಾರಣಾಂತರಗಳಿಂದ ಆಕೆಯ ಹಾಗೂ ಆಕೆ ತಂದೆ ನಡುವೆ ಮನಸ್ತಾಪ ಉಂಟಾಗಿತ್ತು. ಅವಳು ಕಳೆದ ವರ್ಷದಿಂದ ತನ್ನ ತಂದೆ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಅವತ್ತು ಮನೆ ಬಿಟ್ಟು ಹೋಗುವಾಗ ಅವಳು ನಮಗೆ ಯಾರಿಗೂ ಹೇಳಿಲ್ಲ ಅಂತ ಜೇಮ್ಸ್ ಹೇಳಿದ್ದು ಕೂಡ ಇದೇ ಕಾರಣಕ್ಕೆ. ಈ ಸಿಸಿಟಿವಿ ದೃಶ್ಯದಲ್ಲಿ ಅವಳು ಮುಖದ ಮೇಲೆ ಬಟ್ಟೆಯನ್ನ ಮುಚ್ಕೊಂಡು ಹೋಗ್ತಾ ಇರೋದು ಕಾಣಿಸುತ್ತೆ. ಬಹುಶಃ ತಮ್ಮ ಮಗಳ ಲವ್ ವಿಚಾರ ಈ ಜೇಮ್ಸ್ಗೆ ಗೊತ್ತಾಗಿ ಅವತ್ತು ಮನೆಯಲ್ಲಿ ಗಲಾಟೆ ನಡೆದು ಅವರು ಅವಳ ಮೊಬೈಲ್ ಅನ್ನ ಕಿತ್ಕೊಂಡು ಮನೆಯಿಂದ ಆಚೆ ಕಳಿಸಿರಬಹುದು. ಹೀಗಾಗಿ ಎಲ್ಲ ಲಗೇಜ್ ಸಹಿತ ಹೊರಗೆ ಬಂದಂತ ಅವಳು ಮೊಬೈಲ್ ಮಾತ್ರ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂತ ಸಿಬಿಐ ಅಧಿಕಾರಿಗಳು ಈ ರೀತಿಯಲ್ಲಿ ಲೆಕ್ಕ ಹಾಕ್ತಾರೆ. ಹಾಗೂ ಆ ಫೋನ್ನಲ್ಲಿ ಇದ್ದಂತ ಮೆಸೇಜ್ ಕೂಡ ಇವಳು ಮಾಡಿರೋದಲ್ಲ. ಅವಳು ಹೋದ ನಂತರ ಅವಳ ತಂದೆ ಆಕೆ ಗೆಳೆಯನಿಗೆ ಈ ರೀತಿ ಸಂದೇಶ ಕಳಿಸಿರಬಹುದು ಅಂತ ಅಧಿಕಾರಿಗಳು ಅನುಮಾನ ಪಡ್ತಾರೆ. ಹಾಗೂ ಆ ರೀತಿ ಅವಳ ಬಾಯ್ ಫ್ರೆಂಡ್ಗೆ ಮೆಸೇಜ್ ಅನ್ನ ಕಳಿಸಿದ ನಂತರ ತಮ್ಮ ಮಗಳು ಖಂಡಿತ ಅವಳ ಆಂಟಿ ಸಿಸಿಲಿಯ ಮನೆಗೆ ಹೋಗಿರಬಹುದು ಅಂತ ಭಾವಿಸಿದಂತ ಆಕೆಯ ತಂದೆ ಆ ಬಳಿಕ ಅಲ್ಲಿಗೆ ಹೋಗಿ ತಾವೇ ಮಗಳಿಗೆ ಏನಾದರೂ ತೊಂದರೆ ಕೊಟ್ಟಿರಬಹುದು ಅನ್ನೋದು ಸಿಬಿಐ ಅಧಿಕಾರಿಗಳ ಊಹೆಯಾಗಿತ್ತು. ಆದರೆ ಕೇವಲ ಅಲ್ಲಿ ಸಿಕ್ಕ ಮೊಬೈಲ್ನಿಂದ ಇಷ್ಟು ದೊಡ್ಡ ಕಾಲ್ಪನಿಕ ಥಿಯರಿ ಸೃಷ್ಟಿ ಮಾಡಬಹುದೇ ಹೊರತು ಸರಿಯಾದ ಎವಿಡೆನ್ಸ್ ಇಲ್ಲದೆ ಈ ಒಂದು ಥಿಯರಿಯನ್ನ ಇಟ್ಕೊಂಡು ಕೋರ್ಟ್ನಲ್ಲಿ ಯಾರನ್ನು ಕೂಡ ಅಪರಾಧಿ ಅಂತ ಸಾಬೀತು ಮಾಡೋದಕ್ಕೆ ಬರೋದಿಲ್ಲ. ಈ ಒಂದು ವಿಷಯ ಸಿಬಿಐ ಅಧಿಕಾರಿಗಳಿಗೂ ಗೊತ್ತಿತ್ತು. ಅದು ಅಲ್ಲದೆ ಅವರು ಕೈಗೊಂಡಿದ್ದಂತ ಎಲ್ಲಾ ಪರೀಕ್ಷೆಗಳ ವರದಿಗಳು ಕೂಡ ನೆಗೆಟಿವ್ ಅಂತಾನೆ ಬಂದಿದ್ವು. ಹೀಗಾಗಿ ಇಲ್ಲಿ ಯಾರನ್ನು ಕೂಡ ತೀರ್ಮಾನಿಸೋದಕ್ಕೆ ಆಗ್ಲಿಲ್ಲ. ಹಾಗೂ ಅವತ್ತು ತನ್ನ ಆಂಟಿ ಮನೆಗೆ ಹೊರಟಿದ್ದಾಳೆ ಅಂತ ಭಾವಿಸಿದಂತ ಜಸ್ನಾ 100% ಅಲ್ಲಿಗೆ ಹೋಗಿರ್ಲಿಲ್ಲ ಅನ್ನೋದು ಅವರ ಗಮನಕ್ಕೆ ಬಂದಿತ್ತು. ಹೀಗಾಗಿ ಇಲ್ಲಿ ಈಕೆ ತಂದೆ ಮತ್ತು ಈಕೆ ಗೆಳೆಯ ಇಬ್ರು ಕೂಡ ನಿರ್ದೋಷಿ ಅಂತ ಸಾಬೀತಾಗಿ ಅವರನ್ನ ರಿಲೀಸ್ ಮಾಡಲಾಗುತ್ತೆ. ಮತ್ತೆ ಈ ಒಂದು ಕೇಸ್ ಪುನಃ ತಾನು ಎಲ್ಲಿಂದ ಶುರುವಾಗಿತ್ತೋ ಅಲ್ಲಿಗೆನೆ ಬಂದು ನಿಂತ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಅವ್ರಿಗೆ ಇದ್ದಂತ ಪ್ರೈಮರಿ ಟಾಸ್ಕ್ ಏನು ಅಂದ್ರೆ ಕಳೆದು ಹೋಗಿದ್ದಂತ ಜಸ್ನಾಳನ್ನ ಹೇಗಾದ್ರೂ ಮಾಡಿ ಹುಡುಕೊಡೋದು. ಇದೇ ಕಾರಣಕ್ಕೆ ಪಕ್ಕದ ರಾಜ್ಯಗಳಾದಂತ ಕರ್ನಾಟಕ, ಆಂಧ್ರ, ತಮಿಳುನಾಡು ಹೀಗೆ ಎಲ್ಲಾ ರಾಜ್ಯಗಳಿಗೂ ಕೂಡ ಈ ಬಗ್ಗೆ ಒಂದು ಸೂಚನೆ ಕೊಟ್ಟು ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡಿ ಎಲ್ಲಾ ಕಡೆ ಅವಳಿಗಾಗಿ ಹುಡುಕಾಟವನ್ನ ಶುರು ಮಾಡ್ತಾರೆ. ಅವಳನ್ನ ಯಾರಾದ್ರೂ ಹುಡುಕೊಟ್ರೆ ಅವ್ರಿಗೆ 2 ಲಕ್ಷ ರೂಪಾಯಿಗಳ ರಿವಾರ್ಡ್ ಅನ್ನ ಕೊಡೋದಾಗಿ ಘೋಷಣೆಯನ್ನ ಮಾಡಲಾಗುತ್ತೆ. ಯಾವಾಗ ಈ ರೀತಿ ರಿವಾರ್ಡ್ ಬಗ್ಗೆ ಘೋಷಣೆ ಆಯ್ತು ಆಗ ಆಕೆಯನ್ನ ಅಲ್ಲಿ ನೋಡಿದ್ದೇವೆ ಇಲ್ಲಿ ನೋಡಿದ್ದೇವೆ ಅಂತ ಒಂದಷ್ಟು ಜನ ಪೊಲೀಸರಿಗೆ. ಆದ್ರೆ ಆ ರೀತಿ ಬಂದಂತ ಮಾಹಿತಿಗಳಲ್ಲಿ ಆ ಒಬ್ಬ ವ್ಯಕ್ತಿ ಕೊಟ್ಟಂತ ಒಂದು ಸುದ್ದಿ ಈ ಒಂದು ಕೇಸ್ಗೆ ಒಂದು ದೊಡ್ಡ ಶಾಕ್ ಅನ್ನ ಕೊಡುತ್ತೆ. ಹಾಗೆ ಬಂದಂತ ಆ ಒಂದು ಸುದ್ದಿಯಲ್ಲಿ ಕಳೆದು ಹೋಗಿರುವಂತ ಜಸ್ನ ಎಲ್ಲೂ ಕೂಡ ಹೋಗಿಲ್ಲ. ಅವಳು ಮುಂಡಕಾಯ ಎಂಬ ಊರಲ್ಲೇ ಇದ್ದಾಳೆ ಅಂತ ಹೇಳಲಾಗುತ್ತೆ. ಈ ಪೊಲೀಸರು ಅವಳಿಗಾಗಿ ರಾಜ್ಯಗಳನ್ನೇ ಸುತ್ತಾಡ್ತಿದ್ರು. ಈಗ ಅವಳು ಎಲ್ಲೂ ಹೋಗಿಲ್ಲ, ಊರಲ್ಲೇ ಇದ್ದಾಳೆ ಅನ್ನುವಂಥ ವಿಷಯ ಅವ್ರಿಗೂ ಸ್ವಲ್ಪ ಆರಂಭದಲ್ಲಿ ನಿರಾಳತೆಯನ್ನ ಉಂಟುಮಾಡಿತ್ತು. ಹೇಗೋ ಜೀವಂತವಾಗಿ ಇದ್ದಾಳಲ್ಲ ಸಾಕು ಅಂತ ಪೊಲೀಸ್ ಭಾವಿಸ್ತಾರೆ. ಆದ್ರೆ ಪೊಲೀಸ್ನವ್ರಿಗೆ ಇಲ್ಲೂ ಕೂಡ ನಿರೀಕ್ಷೆ ಮಾಡದಂತ ಒಂದು ವಿಚಿತ್ರ ತಿರುವು ಅವ್ರಿಗೆ ಸಿಗಲಿತ್ತು. ಅವಳನ್ನ ಹುಡ್ಕೊಂಡು ಬಂದಂತ ಪೊಲೀಸರ ಮುಂದೆ ಬಂದು ನಿಂತದ್ದು ಜಸ್ನಾ ಅಲ್ಲ, ಹೆಚ್ಚು ಕಡಿಮೆ ನೋಡೋದಕ್ಕೆ ಅದೇ ರೀತಿ ಇದ್ದಂತ ಅಲಿಶಾ ಎಂಬ ಇನ್ನೊಬ್ಬ ಹುಡುಗಿ. ಈ ಬಗ್ಗೆ ಕೇಳದಂತ ನಿಮ್ಗೂ ಸ್ವಲ್ಪ ವಿಚಿತ್ರ ಅಂತ ಅನಿಸ್ಬಹುದು. ಈಗ ನಿಮ್ಗೊಂದು ಫೋಟೋವನ್ನ ತೋರಿಸ್ತೀವಿ ನೋಡಿ. ಈ ಫೋಟೋದಲ್ಲಿ ಇರುವಂತ ಹುಡುಗಿಯರು ಒಬ್ರೇ ಅಲ್ಲ, ಅವರು ಬೇರೆ ಬೇರೆ. ಅಸಲಿಗೆ ಈ ಅಲಿಶಾಳ ಸ್ವಂತ ಊರು ಕೂಡ ಜಸ್ನಾಳ ಆಂಟಿಯ ಮನೆ ಇದ್ದಂತ ಮಂಡಕಾಯ ಎಂಬ ಊರೇ ಆಗಿತ್ತು. ಆ ಹುಡುಗಿ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಈ ಜಸ್ನಾಳ ತರನೇ ಇದ್ಲು. ಆದ್ರೆ ಇವಳೇ ಬೇರೆ, ಅವಳೇ ಬೇರೆ. ಹಾಗಾಗಿ ಈ ಜಸ್ನಾಳ ಪ್ರಕರಣ ಮಾತ್ರ ಹಾಗೇನೆ ಉಳಿದು ಹೋಗುತ್ತೆ. ಇದಾದ ನಂತರ ಎಷ್ಟೋ ದಿನಗಳು, ವಾರಗಳು, ವರ್ಷಗಳೇ ಉರುಳು ಹೋದ್ವು. ಈ ಒಂದು ಘಟನೆ ನಂತರ ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಕೋವಿಡ್ ಲಾಕ್ಡೌನ್ ಎದುರಾದಾಗ ಈ ಒಂದು ಕೇಸ್ ಕೂಡ ನೆನೆಗುದಿಗೆ ಬೀಳುತ್ತೆ. ಅದಾಗಲೇ 2 ವರ್ಷಗಳ ಸಮಯ ಜಾರು ಹೋಗಿತ್ತು. ಸಿಬಿಐ ಇವಾಗ ಕೋರ್ಟ್ಗೆ ಬಂದು ಈ ಬಗ್ಗೆ ವರದಿಯನ್ನ ಸಬ್ಮಿಟ್ ಮಾಡಲೇಬೇಕಿತ್ತು. ಅವ್ರ ಪ್ರಕಾರ ಎಷ್ಟೋ ಕಾಲ ಅವಳಿಗಾಗಿ ಎಲ್ಲಾ ಕಡೆ ಹುಡುಕಾಡಿದ್ರು ಯಾವುದೇ ಕ್ಲೂ ನಮಗೆ ಇದುವರೆಗೂ ಸಿಕ್ಕಿಲ್ಲ. ಹೀಗಾಗಿ ಈ ಒಂದು ಪ್ರಕರಣವನ್ನ ಇಲ್ಲಿಗೆ ಮುಕ್ತಾಯ ಮಾಡುವಂತೆ ಅದರಲ್ಲಿ ಅವರು ಮನವಿ ಮಾಡಿಕೊಂಡಿದ್ರು. ಈ ಬಗ್ಗೆ ತಿಳಿದಂತ ಅವಳ ಪೋಷಕರ ಮನಸ್ಸಿಗೆ ಇದು ನಿಜಕ್ಕೂ ತೀವ್ರ ಬೇಸರವನ್ನ ತಂದಿತ್ತು. ಅವರು ಹೇಗಾದ್ರೂ ಮಾಡಿ ಇನ್ನೊಂದು 6 ತಿಂಗಳು ಅವಕಾಶ ಕೊಡೋದಕ್ಕೆ ಕೋರ್ಟ್ಗೆ ಇನ್ನೊಂದು ಮನವಿಯನ್ನ ಕೊಡ್ತಾರೆ. ತಮ್ಮ ಕಡೆಯಿಂದ ಹೀಗೊಂದು ಮನವಿಯನ್ನ ಸಲ್ಲಿಸಿದಂತ ಅವರ ತಂದೆ ಜೇಮ್ಸ್, ಇಲ್ಲಿಂದ ನಾನೇ ಈ ಕೇಸ್ಗೆ ಬೇಕಾದಂತ ಕೆಲವು ಮಹತ್ತರ ಸಾಕ್ಷಿಗಳನ್ನ ಹುಡುಕೊಡ್ತೀನಿ ಅಂತ ಹೇಳ್ತಾರೆ. ಇದಾಗಿ ಕೆಲವು ತಿಂಗಳ ನಂತರ ಕೋರ್ಟ್ ಹಾಗೂ ಪೊಲೀಸ್ ಈ ಇಬ್ಬರಿಗೂ ಆಕೆಯ ತಂದೆ ಜೇಮ್ಸ್ ಒದಗಿಸಿದಂತ ವಿಷಯಗಳು ಈ ರೀತಿ ಇದ್ವು. ಒಂದ್ ಕಡೆ ಸಿಬಿಐ ಮುಖಾಂತರ ಈ ಒಂದು ಕೇಸಿನ ತನಿಖೆ ಮುಂದುವರೆದಿತ್ತು. ಅದೇ ಸಮಯಕ್ಕೆ ಇನ್ನೊಂದ್ ಕಡೆಯಿಂದ ಅವಳ ತಂದೆ ಜೇಮ್ಸ್ ತಾವು ಕೂಡ ಏನಾದರೂ ಲೀಡ್ ಸಿಗುತ್ತಾ ಅಂತ ಅವರದೇ ಹಾದಿಯಲ್ಲಿ ವಿಚಾರಣೆಯನ್ನ ಮಾಡೋದಕ್ಕೆ ನಿಂತಿದ್ರು. ಅವರು ಈ ಜಸ್ನಾಗೆ ಗೊತ್ತಿದ್ದಂತ ಅವರ ಗೆಳತಿ ಈ ರೀತಿ ಎಲ್ಲರನ್ನೂ ಕೂಡ ರಹಸ್ಯವಾಗಿ ವಿಚಾರಣೆ ಮಾಡ್ತಾರೆ. ಅವಳು ಇದ್ದಂತ ಹಾಸ್ಟೆಲ್ಗೆ ಹೋಗಿ ಅವಳ ರೂಮ್ಮೇಟ್ ಅನ್ನು ಕೂಡ ಭೇಟಿ ಮಾಡಿ ಜಸ್ನಾ ಬಗ್ಗೆ ಕೆಲವು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಹಾಸ್ಟೆಲ್ನಲ್ಲಿ ಇದ್ದಾಗ ಅವಳು ಏನೇನ್ ಮಾಡ್ತಿದ್ಲು, ಯಾರ ಜೊತೆ ಜಾಸ್ತಿ ಹೊತ್ತು ಇರ್ತಾ ಇದ್ಲು, ಅವಳಲ್ಲಿ ನೀವೇನಾದ್ರೂ ವಿಚಿತ್ರ ವರ್ತನೆ, ನಡೆ, ನುಡಿ ಇಂಥವೇನಾದ್ರೂ ಗಮನಿಸಿದ್ರ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವಳಲ್ಲಿ ಅಂತ ವಿಚಿತ್ರ ಬದಲಾವಣೆ ಅಥವಾ ವರ್ತನೆಯನ್ನ ನಾವು ಯಾವತ್ತೂ ಕೂಡ ಗಮನಿಸೇ ಇಲ್ಲ ಅಂತ ಅವರು ಹೇಳಿದ್ರು. ಅವಳು ಸ್ವಭಾವತ ತುಂಬಾ ಸೈಲೆಂಟ್ ಹುಡುಗಿ, ಯಾರ ಜೊತೆ ಕೂಡ ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ. ಅದರಲ್ಲೂ ಅವಳ ತಾಯಿ ಹೋದ ನಂತರ ಅಂತೂ ಅವಳು ಇನ್ನಷ್ಟು ಸೈಲೆಂಟ್ ಆದ್ಲು. ಆದ್ರೆ ಈ ಮಧ್ಯೆ ನಾವು ಗಮನಿಸಿದಂತ ಒಂದು ವಿಷಯ ಏನಂದ್ರೆ ಅವಳ ಹತ್ರ ಯಾವಾಗಲೂ ತುಂಬಾ ದುಡ್ಡು ಇರ್ತಾ ಇತ್ತು. ಆ ಒಂದು ದುಡ್ಡಿಂದ ಅವಳು ತನಗೆ ಬೇಕಾದಂತ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ಲು ಅಂತ ಅವರು ಹೇಳಿದ್ರು. ಈ ಒಂದು ವಿಷಯವನ್ನು ಕೇಳದಂತ ತಂದೆಗೆ ಯಾಕೋ ಈ ಬಗ್ಗೆ ಸ್ವಲ್ಪ ಗೊಂದಲ ಶುರುವಾಯಿತು. ಏಕೆಂದ್ರೆ ಅವರು ಶಿಸ್ತಿನ ಪೋಷಕರಾಗಿದ್ರು.
ಹಾಗೆಲ್ಲ ಖರ್ಚನ್ನ ಮಾಡೋದಕ್ಕೆ ಹಣವನ್ನು ಕೂಡ ಅವರು ಅವಳಿಗೆ ಹೆಚ್ಚೇನು ಕೊಡ್ತಿರ್ಲಿಲ್ಲ. ಈ ರೀತಿ ಇದ್ದಾಗ ಅವಳ ಹತ್ರ ಹಣ ಎಲ್ಲಿಂದ ಬರ್ತಿತ್ತು, ಅವಳಿಗೆ ಯಾರು ಕೊಡ್ತಿದ್ರು, ಇದ್ರ ಬಗ್ಗೆ ಅವರು ಇನ್ನು ಆಳವಾಗಿ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಬಗ್ಗೆ ಎಷ್ಟೇ ರಿಸರ್ಚ್ ಅನ್ನ ಮಾಡಿದ್ರು ಕೂಡ ಅವಳ ಬಳಿ ಅಷ್ಟೊಂದು ಹಣ ಎಲ್ಲಿಂದ ಬಂತು ಅನ್ನೋದ್ರ ಮೂಲ ಮಾತ್ರ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಈ ಮಧ್ಯೆ ಅವ್ರಿಗೆ ಗೊತ್ತಾದಂತ ಒಂದು ವಿಷಯ ಏನಂದ್ರೆ, ಅವತ್ತು ಮನೆ ಬಿಟ್ಟು ಹೊರಟಾಗ ಅವಳ ಹತ್ರ ಸುಮಾರು 60,000 ರೂಪಾಯಿ ಹಣ ಇತ್ತು ಅನ್ನೋ ಸಂಗತಿ. ಆದ್ರೆ ಆ ಒಂದು ಹಣವನ್ನ ಜೇಮ್ಸ್ ಆಗ್ಲಿ ಅಥವಾ ಮನೆಯ ಬೇರೆ ಯಾರೇ ಆಗ್ಲಿ ಆಕೆಗೆ ಕೊಟ್ಟಿರ್ಲಿಲ್ಲ. ಈ ಒಂದು ವಿಷಯನ ಅವರು ತಕ್ಷಣ ಪೊಲೀಸರಿಗೆ ತಿಳಿಸ್ತಾರೆ. ಇದನ್ನ ಕೇಳಿದಂತ ಪೊಲೀಸ್ ಕೂಡ ಅವಳ ಮೊಬೈಲ್ ತಗೊಂಡು ಅದರಲ್ಲಿ ಬೇರೆ ಏನಾದರೂ ಮಾಹಿತಿ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಅದರಲ್ಲಿ ಆಕೆ ತನ್ನ ಬಾಯ್ ಫ್ರೆಂಡ್ಗೆ ಕಳಿಸಿದಂತ ಮೆಸೇಜ್ ಹಾಗೂ ಮಾಡಿದಂತ ಫೋನ್ ಕಾಲ್ ಬಿಟ್ರೆ ಬೇರೆ ಏನು ಸಿಗ್ಲಿಲ್ಲ. ಇದ್ರ ಮಧ್ಯೆ ಅವ್ರ ಮನೆಯಲ್ಲಿ ಆಕೆಗೆ ಸಂಬಂಧಪಟ್ಟಂತ ಇನ್ನೂ ಒಂದು ಮುಖ್ಯ ಸಾಕ್ಷಿ ಸಿಗುತ್ತೆ. ಅದೇನಂದ್ರೆ ರಕ್ತದ ಕಲೆಯಿಂದ ಕೂಡದಂತ ಅವಳ ಒಂದು ಡ್ರೆಸ್. ಇದ್ರ ಬಗ್ಗೆ ಅವಳ ಒಬ್ಬ ಸೋದರಿ ಹೇಳೋದು ಏನು ಅಂದ್ರೆ, ಅವಳು ಅವತ್ತು ಮನೆ ಬಿಟ್ಟು ಹೋಗುವಂತ ದಿನ ಜಸ್ನಾಗೆ ಪೀರಿಯಡ್ಸ್ ಆಗಿತ್ತು. ಹೀಗಾಗಿ ಇದು ಅದರಿಂದ ಆದಂತ ರಕ್ತದ ಕಲೆ ಇರಬಹುದು ಅಂತ ಆಕೆ ಹೇಳಿದ್ಲು. ಆದ್ರೆ ಒಬ್ಬ ನಾರ್ಮಲ್ ಪೀರಿಯಡ್ಗೆ ಒಳಗಾದಂತ ಯಾವುದೇ ಯುವತಿಯ ದೇಹದಿಂದ ಬರುವಂತ ರಕ್ತದ ಪ್ರಮಾಣಕ್ಕಿಂತ 2 ಪಟ್ಟು ಹೆಚ್ಚಿನ ರಕ್ತ ಅದರಲ್ಲಿ ಇದ್ದದನ್ನ ಪೊಲೀಸರು ಗಮನಿಸ್ತಾರೆ. ಅವ್ರಿಗೆ ಗೊತ್ತಾದಂತ ಇನ್ನೊಂದು ಸಂಗತಿ ಏನು ಅಂದ್ರೆ, ಅವಳು ಕ್ರಿಶ್ಚಿಯನ್ ಆಗಿರೋದ್ರಿಂದ ಪ್ರತಿ ಗುರುವಾರ ಅವಳು ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ಲು ಅನ್ನೋದು. ಅದೇ ತರ ಅವತ್ತು ಅವಳು ಮನೆ ಬಿಟ್ಟು ಹೊರಟಾಗ ಅಂದ್ರೆ ಮಾರ್ಚ್ 22ನೇ ತಾರೀಕು ಅವತ್ತು ಕೂಡ ಗುರುವಾರನೇ ಆಗಿತ್ತು. ತನಿಖೆಯನ್ನ ಶುರು ಮಾಡಿದಂತ ಸಿಬಿಐ ಅಧಿಕಾರಿಗಳು ಈ ಎಲ್ಲ ಅಗತ್ಯ ಮಾಹಿತಿಗಳನ್ನ ದಾಖಲು ಮಾಡಿಕೊಂಡು ತಮ್ಮ ತನಿಖೆಯನ್ನ ಮುಂದುವರಿಸ್ತಾರೆ. ಅವರು ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರೂ ಕೂಡ ಅವರಿಂದ ಯಾವುದೇ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಅವರಿಂದ ಆಗ್ಲಿಲ್ಲ. ಇದರಿಂದ ಆಮೆ ವೇಗದಲ್ಲಿ ಸಾಗ್ತಾ ಇದ್ದಂತ ಅವರ ಬೇಜವಾಬ್ದಾರಿ ತನಿಖೆ ಮೇಲೆ ಜನ ಹಾಗೂ ಮಾಧ್ಯಮಗಳು ಕೆಂಡ ಕಾರೋದಕ್ಕೆ ಶುರು ಮಾಡ್ತಾರೆ. ಇಷ್ಟು ಮಾಹಿತಿಗಳನ್ನ ಆಕೆ ತಂದೆ ಜೇಮ್ಸ್ ಹುಡುಕೊಟ್ರು ಕೂಡ ಈ ಸಿಬಿಐ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತೆಲ್ಲ ಜನ ಬೈಯೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ಈ ತನಿಖೆ ಇಷ್ಟೊಂದು ನೀರಸವಾಗಿ ಮುಂದೆ ಹೋಗೋದಕ್ಕೆ ಕಾರಣ ಇಲ್ಲಿ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿ ಅಥವಾ ರಾಜಕೀಯ ನಾಯಕ ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು ಅನ್ನುವಂತ ಅನುಮಾನ ಸಾರ್ವಜನಿಕರಲ್ಲಿ ಮೂಡುತ್ತೆ. ಇಲ್ಲಿ ಯಾರೋ ವ್ಯಕ್ತಿಯ ಹಣ ಹಾಗೂ ಅವನ ರಾಜಕೀಯ ಸ್ಥಾನಮಾನ ಈ ಒಂದು ಕೇಸ್ಗೆ ದೊಡ್ಡ ಅಡ್ಡಿ ಆಗಿರಬಹುದು ಅನ್ನೋದು ಜನಾಭಿಪ್ರಾಯ ಆಗಿತ್ತು. ಈ ಮಧ್ಯ ಅಲ್ಲಿಯ ಐಜಿ ಸಾಹೇಬರಾದಂತ ಸೈಮನ್ ಎಂಬುವರು ನಮ್ಗೆ ಈ ಒಂದು ಕೇಸಲ್ಲಿ ಇವಾಗ ಒಂದು ಮುಖ್ಯ ಲೀಡ್ ಸಿಕ್ಕಿದೆ ಅಂತ ಮಾಧ್ಯಮಗಳಿಗೆ ಅನೌನ್ಸ್ ಮಾಡ್ತಾರೆ. ಕೇರಳದ ಪೊಲೀಸ್ ವಲಯದಲ್ಲಿ ಈ ಐಜಿ ಸೈಮನ್ ರವರ ಹೆಸರು ತುಂಬಾ ಪ್ರಮುಖವಾದುದು. ಇಂಥ ಸಾಕಷ್ಟು ನಿಗೂಢ ಕೇಸ್ಗಳನ್ನ ಭೇದಿಸಿದಂತ ಕೀರ್ತಿ ಇವ್ರಿಗೆ ಸಿಕ್ಕಿತ್ತು. ಆದ್ರೆ ಇವರು ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟು ಆಮೇಲೆ ಇದ್ರ ಬಗ್ಗೆ ಮೌನವನ್ನ ವಹಿಸ್ತಾರೆ. ಇದ್ಯಾಕೆ ಈ ಕೇಸ್ ಈ ರೀತಿ ಆಗ್ತಾ ಇದೆ ಅಂತ ಜನಕ್ಕೂ ಅರ್ಥ ಆಗ್ಲಿಲ್ಲ. ಈ ಮಧ್ಯ ಈ ಒಂದು ಕೇಸಿನ ಕುರಿತಾಗಿ ಇಡೀ ರಾಜ್ಯವೇ ಶಾಕ್ ಆಗುವಂತ ಒಂದು ವಿಚಿತ್ರ ಟ್ವಿಸ್ಟ್ ಅದೇನು ಅಂದ್ರೆ, ಕೇರಳದ ಬೂಜಾಪುರ ಬಂದಿಖಾನೆಯಲ್ಲಿದ್ದಂತ ಒಬ್ಬ ಖೈದಿ ತನಗೆ ಆ ಜಸ್ನ ಯಾರು, ಅವಳೇನಾದ್ಲು, ಅವಳಿಗೆ ಏನಾಯ್ತು, ಇದೆಲ್ಲ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೀಗಾಗಿ ಇದನ್ನ ತಕ್ಷಣ ನೀವು ಸಿಬಿಐ ಗಮನಕ್ಕೆ ತಗೊಂಬನ್ನಿ ಅಂತ ಜೈಲಿನ ಒಳಗಿದಂತ ಅವನು ಪೊಲೀಸರಿಗೆ ಒತ್ತಾಯ ಮಾಡ್ತಾನೆ. ಅವನ ವಿಷಯವನ್ನ ಕೇಳಿ ಅಲ್ಲಿಗೆ ಬಂದಂತ ಅಧಿಕಾರಿಗಳು ಅವನ ಹತ್ರ ನಿನ್ಗೆ ಇದ್ರ ಬಗ್ಗೆ ಏನ್ ಗೊತ್ತು ಹೇಳು ಅಂತ ಕೇಳಿದ್ರು. ಆಗ ಅವನು, ನಾನು ಕೆಲವು ವರ್ಷಗಳ ಹಿಂದೆ ಪಕ್ಕದ ಕೊಲ್ಲಂ ಜೈಲಿನಲ್ಲಿದ್ದಾಗ ಅಲ್ಲಿ ನನ್ನ ಜೊತೆ ಒಬ್ಬ ಇದ್ದ. ನಾನು ಅವನನ್ನ ಮಾತನಾಡಿಸಿದಾಗ ಅವನು ಆ ಜಸ್ನ ಬಗ್ಗೆ ನನಗೆ ಒಂದಷ್ಟು ವಿಷಯಗಳನ್ನ ತಿಳಿಸಿದ್ದ ಅಂತ ಹೇಳ್ತಾನೆ. ಆದ್ರೆ ನನಗೆ ಆ ಜಾಗದಲ್ಲಿದ್ದಾಗ ಈ ಜಸ್ನ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಹೀಗಾಗಿ ಅವನು ಹೇಳೋದಕ್ಕೆ ಬಂದಾಗ ಆ ಒಂದು ವಿಷಯ ಕೇಳೋದಕ್ಕೆ ನನಗೆ ಆಸಕ್ತಿ ಇರಲಿಲ್ಲ. ಹಾಗಾಗಿ ನಾನು ಅವನ ಹತ್ರ ಏನನ್ನು ಕೂಡ ಕೇಳಲಿಲ್ಲ. ಆದ್ರೆ ಈಗ ಅವಳ ಈ ಕೇಸ್ ಇಡೀ ರಾಜ್ಯಾದ್ಯಂತ ಸದ್ದನ್ನ ಮಾಡ್ತಿದೆ. ಹಾಗಾಗಿ ಇದ್ರ ಬಗ್ಗೆ ಟಿವಿಯಲ್ಲಿ ನೋಡಿ ನಾನು ನಿಮ್ಗೆ ಈ ಒಂದು ವಿಷಯವನ್ನ ತಿಳಿಸ್ತೆ ಅಂತ ಆತ ಹೇಳಿದ್ದ. ಈಗ ನೀವು ತಕ್ಷಣ ಕೊಲ್ಲಂ ಜೈಲಿಗೆ ಹೋಗಿ ಅವನ ಹತ್ರ ಏನ್ ಬೇಕೋ ಮಾಹಿತಿ ತಗೊಳ್ಳಿ. ಅವನು ಇನ್ನೂ ಕೂಡ ಜೈಲಿನಲ್ಲೇ ಇದ್ದಾನೆ, ಅವನಿಂದ ನಿಮ್ಗೆ ಬೇಕಾದಂತ ಮಾಹಿತಿ ಸಿಗಬಹುದು ಅಂತ ಆತ ಹೇಳಿದ್ದ. ಈ ಅಧಿಕಾರಿಗಳು ತಕ್ಷಣ ಅಲ್ಲಿಗೆ ದೌಡಾಯಿಸ್ತಾರೆ. ಅವರು ಅಲ್ಲಿಗೆ ಹೋಗುವಾಗ ಅವ್ರಿಗೆ ಇನ್ನೂ ಕೂಡ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಎದುರಾಗುತ್ತೆ. ಅದೇನು ಅಂದ್ರೆ, ಆ ಖೈದಿ ಹೆಸರು ವಿಕಾಸ್ ಅಂತ, ಹಾಗೂ ಅವನು ಈ ಮೊದಲು ಈ ಜಸ್ನ ಇದ್ದಂತ ಊರಿನ ನಿವಾಸಿನೇ ಆಗಿದ್ದ. ಜಸ್ಟ್ ಅವನು ಅವಳದೇ ಊರ್ನೋರು ಅನ್ನೋದು ನೀವು ಹೇಳ್ತಿರುವಂತೆ ಇಲ್ಲಿ ಸಿಕ್ಕಂತ ದೊಡ್ಡ ಟ್ವಿಸ್ಟ್ ಅಂತ ನೀವು ಕೇಳಬಹುದು. ಆದ್ರೆ ಈ ಒಂದು ವಿಷಯ ಇಷ್ಟಕ್ಕೇನೆ ಮುಗಿಯೋದಿಲ್ಲ. ಅಸಲಿಗೆ ಸಿಬಿಐ ಅಲ್ಲಿಗೆ ಹೋಗುವಂತ ಕೆಲವೇ ದಿನಗಳ ಮೊದಲು ಅವನು ಬೇಲ್ ಮೂಲಕ ರಿಲೀಸ್ ಆಗಿದ್ದ. ಈಗ ಅವನು ಜೈಲಲ್ಲಿ ಇಲ್ಲ ಅನ್ನುವಂತ ವಿಷಯ ಸಿಬಿಐ ಅಧಿಕಾರಿಗಳಿಗೆ ತುಂಬಾ ನಿರಾಸೆಯನ್ನ ಉಂಟುಮಾಡಿತ್ತು. ಅವರು ತಕ್ಷಣ ಅವನ ವಿಳಾಸವನ್ನ ಪತ್ತೆ ಹಚ್ಚಿ ಅವನಿದ್ದಂತ ಊರಿಗೆ ಹೋಗಿ ಅವನ ಮನೆ ಹತ್ರ ಹೋದಾಗ ಅವನು ಮನೆಯಲ್ಲೂ ಕೂಡ ಇರಲಿಲ್ಲ. ಅವನ ಮನೆಯವರನ್ನ ಈ ಬಗ್ಗೆ ಕೇಳಿದಾಗ ಅವನು ಜೈಲಿಂದ ಬಂದ ಮೇಲೆ ಇಲ್ಲಿಗೆ ಬಂದೇ ಇಲ್ಲ ಅಂತ ಅವರು ಹೇಳಿದ್ರು. ಈಗ ಪೊಲೀಸ್ ವಿಕಾಸ್ನ ಹುಡುಕಾಟಕ್ಕೆ ಮುಂದಾಗ್ತಾರೆ. ಇವನ ಶೋಧ ಕಾರ್ಯ ಎಷ್ಟು ತೀವ್ರಗತಿಯಲ್ಲಿ ಸಾಗಿತ್ತು ಅಂದ್ರೆ ಇಡೀ ರಾಜ್ಯಾದ್ಯಂತ ಇವನಿಗೆ ಹುಡುಕಾಟವನ್ನ ನಡೆಸಲಾಯಿತು. ಆದ್ರೆ ಅಷ್ಟೆಲ್ಲ ಹುಡುಕಾಡದ ಮೇಲೂ ಕೂಡ ಅವ್ರಿಗೆ ಈ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಗ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಜಸ್ನ ಯಾವ ರೀತಿ ನಾಪತ್ತೆ ಆಗಿದ್ಲು ಅದೇ ರೀತಿ ಜೈಲಿಂದ ಹೊರಗಡೆ ಬಂದಿದ್ದಂತ ಈ ವಿಕಾಸ್ ಕೂಡ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಕಣ್ಮರೆಯಾಗಿದ್ದ. ಇವತ್ತಿಗೆ ಅವಳು ಕಣ್ಮರೆಯಾಗಿ 6-7 ವರ್ಷಗಳೇ ಮುಗಿದು ಹೋಗಿದ್ರು ಕೂಡ ಇವತ್ಗೂ ಅವಳು ಎಲ್ಲಿದ್ದಾಳೆ ಏನಾಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಳು ಲವ್ ಜಿಹಾದ್ಗೆ ಸಿಕ್ಕಾಕೊಂಡಿರ್ಬೋದು, ಅಥವಾ ಅವಳು ಎಲ್ಲೂ ಕೂಡ ಹೋಗದೆ ನಮ್ಮ ನಡುವಿನ ರಹಸ್ಯ ಜೀವನವನ್ನ ಅಜ್ಞಾತವಾಗಿ ನಡೆಸ್ತಿರಬಹುದು, ಇಲ್ಲಾಂದ್ರೆ ಯಾವುದೋ ಅಪರಿಚಿತ ಸ್ಥಳಕ್ಕೆ ಹೋಗಿ ನಿಗೂಢ ರೀತಿಯಲ್ಲಿ ಸತ್ತು ಹೋಗಿರಬಹುದು ಎಂಬ ಸಾಕಷ್ಟು ಅನುಮಾನಗಳು, ಕಾಲ್ಪನಿಕ ಥಿಯರಿಗಳು ಇವಳ ಬಗ್ಗೆ ಸೃಷ್ಟಿಯಾದವು.
ವಿಶೇಷವಾಗಿ ಕೇರಳ ರಾಜ್ಯದಲ್ಲಿ ಇಂಥ ಮಿಸ್ಸಿಂಗ್ ಪ್ರಕರಣಗಳು ತುಂಬಾ ಹೆಚ್ಚು. ಅದರಲ್ಲೂ ಕೂಡ ಹೆಣ್ಮಕ್ಳ ಅಪಹರಣ ಹಾಗೂ ನಾಪತ್ತೆ ಪ್ರಕರಣಗಳಿಗೆ ಅಲ್ಲಿ ಲೆಕ್ಕನೇ ಇಲ್ಲ. ಒಂದು ಸರ್ವೆ ವರದಿ ಪ್ರಕಾರ 2016ರಿಂದ 2021ರ ಅವಧಿಯೊಳಗೆ ಅಲ್ಲಿ ಸುಮಾರು 43,272 ಸ್ತ್ರೀಯರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೂ ಇಷ್ಟು ಮಿಸ್ಸಿಂಗ್ ಪ್ರಕರಣಗಳು ಅಲ್ಲಿಯ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಸಹಿತ ದಾಖಲಾಗಿವೆ. ಇದಿಷ್ಟು ಪ್ರಕರಣಗಳಲ್ಲಿ 93% ಸ್ತ್ರೀಯರು ಜೀವಂತವಾಗಿ ಪತ್ತೆಯಾಗಿದ್ರೆ 2% ಸ್ತ್ರೀಯರು ಡೆಡ್ ಅಂತ ಡಿಕ್ಲೇರ್ ಆಗಿದ್ದಾರೆ. ಹೀಗೆ ಪ್ರಾಣವನ್ನು ಕಳ್ಕೊಂಡವರ ದೇಹಗಳು ಕೂಡ ಸಿಕ್ಕಿವೆ. ಆದರೆ ಉಳಿದ 5% ಸ್ತ್ರೀಯರು ಅಂದ್ರೆ ಸುಮಾರು 2152 ಜನ ಸ್ತ್ರೀಯರು ಇದುವರೆಗೂ ಜೀವಂತವಾಗಿ ಆಗಲಿ ಅಥವಾ ನಿರ್ಜೀವ ಸ್ಥಿತಿಯಲ್ಲಾಗಲಿ ಪತ್ತೆಯಾಗಿಲ್ಲ. ಅದೇ ತರದ ಸಾಲಿಗೆ ಈ ಕೇರಳದ ಜಸ್ನಾ ಪ್ರಕರಣ ಕೂಡ ಸೇರ್ಹೋಗಿದೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ನೀವು ದೃಶ್ಯ 2 ಸಿನಿಮಾವನ್ನ ನೋಡಿದ್ರೆ ಅದರ ಕೊನೆಯಲ್ಲಿ ಹೀಗೊಂದು ಸಾಲು ಬರುತ್ತೆ, ಅನ್ಸಾಲ್ವ್ಡ್ ಕೇಸಸ್ ವಿಲ್ ಕಂಟಿನ್ಯೂ. ಅಂದ್ರೆ ನಿಗೂಢ ಮತ್ತು ಬಗೆಹರಿಸಲಾಗದಂತ ಕೇಸ್ಗಳು ಇನ್ನೂ ಕೂಡ ಮುಂದುವರಿತವೆ ಅಂತ. ಪ್ರಸ್ತುತ ಈ ಜಸ್ನಾ ಕೇಸ್ ಕೂಡ ಅಂಥದ್ದೇ ಒಂದು ಪ್ರಕರಣ ಅಂತ ನಿರ್ಭೀವಾದವಾಗಿ ಹೇಳಬಹುದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇಡೀ ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.